ಇಲ್ಲಿ ಹೊತ್ತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಂಡೆಯಿಂದ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲಿ ಮಂಡೇ ಎಲ್ರಿಗೂ ಕೆಲಸ ಅಂತ ಇರುತ್ತಲ್ವ. ಸೊ ನಮ್ಮದು ಕೆಲಸ ಅಂತಲೇ ಆಗ್ತಾಯಿದೆ. ಮತ್ತು ದೋಸೆ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಎಲ್ಲಷ್ಟು ತಿನ್ನೋಕ್ಕಾಗಲ್ವಲ್ಲ ಈ ಬೇಸಿಗೆಲ್ಲ ಅಂತ ಅನಿಸ್ಬಿಟ್ಟಿರ್ತೈತೆ. ಸೊ ಹಾಗಾಗಿ ಇವಾಗ ಟೊಮೆಟೊ ವೆಜ್ಜಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಒಂದು ಕಡೆಯಿಂದ ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ. ಅಂದ್ಕೋಬೋದು ಟೊಮೆಟೊ ಇಲ್ಲಿ ಅಂತ. ಟೊಮೆಟೊ ಇಲ್ಲ, ನಮ್ಮ ಮನೆಯವ್ರು ತರಕ್ಕೆ ಹೋಗ್ತಿದ್ದೀನಿ. 3 ಟೊಮೆಟೊ ಇದೆ. ಸೊ ಇವಾಗ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನಾನು ಆನಿಯನ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ. ಆನಿಯನ್ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರು ಬಂದಮೇಲೆ ಇನ್ನೇನು ಟೊಮೆಟೊ ತೊಳೆದು ಕಟ್ ಮಾಡಿ ಹಾಕೋಣ ಅಂತ. ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಇಲ್ಲಿ ಆಲ್ಮೋಸ್ಟ್ ಮಸಾಲ ಒಂದು ಬಾಕಿ ಇತ್ತು ಸ್ವಲ್ಪ. ಹಾಗೆ ಒಂದು ಸೈಡಿಂದ ದೋಸೆನೂ ರೆಡಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆ ಹಾಕಿ ಇಡೋದಕ್ಕಿಂತ ಬಿಸಿ ಬಿಸಿ ದೋಸೆ ಮಾಡಿದಾಗಲೇ ಸರ್ವ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ದೋಸೆನೇ ಆಗಲಿ ಯಾವುದೇ ವಸ್ತಾಗಲಿ ಚೆನ್ನಾಗಿರಲ್ಲ. ಸೊ ಇವಾಗ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ದೋಸೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ಹಾಕ್ಬಿಟ್ಟು ಹಿಂದಿನ ದಿನದೆಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹಂಗಾಯಿತು ಅಂತ ಎಲ್ಲ. ನನಗೆ ಅವ್ರ ಹತ್ರ ಒಂದು ಸುಳ್ಳೊಂದು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತೀನಿ ಹಿಂಗಾಯಿತು ಅಂತ. ಅದನ್ನೇ ಕೇಳ್ಕೊಂಡು ಅವ್ರ ಪಾಪ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ ಅವ್ರ ಪಾಡಿಗೆ. ಒಂದು ಕಡೆಯಲ್ಲಿ ಹಾಲು ಬಿಸಿ ಮಾಡಬೇಕಿತ್ತು, ಒಂದು ಕಡೆ ದೋಸೆ ಮಾಡಬೇಕಿತ್ತು. ಸೊ ನೋಡ್ತಾ ಇದ್ದೀನಿ ಬೇಗ ದೋಸೆ ಹಾಕ್ಕೊಟ್ರೆ ಅವ್ರಿಗೆ, ಆಮೇಲೆ ಹಾಲು ಬಿಸಿ ಮಾಡಬೇಕಲ್ವ ಅಂತ. ಹಾಗೆ ಆರ್ನವ್ಗೂ ಬ್ರೇಕ್ಫಾಸ್ಟ್ ಹಾಕೋಣ ಅಂತ ಅವ್ನ ಫೇವ್ರೆಟ್ ಪ್ಲೇಟ್ ಏನಿದೆ ಅದರಲ್ಲೇ ಹಾಕ್ತಾಯಿದ್ದೀನಿ ದೋಸೆ. ಒಂದು ದೋಸೆ ಇಲ್ಲಾಂದರೆ 2 ದೋಸೆ ತಿಂತಾನೆ ಅಷ್ಟೇ. ಅದ್ರ ಮೇಲೆ ಅವನಿಗೆ ಆಗಲ್ಲ. ಪಪ್ಪನಿಗೆ ಹೇಳ್ತಾ ಇದ್ದಾನೆ ನೋಡಿ 2 ದೋಸೆ ತಿಂದೆ ನೋಡಿ ಪಪ್ಪ ಅಂತ. ತಿಂದಿಲ್ಲ ಅವನು, ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಅವ್ರ ಪಪ್ಪ ಹೊರಡು ಹರಿಬರಿಯಲ್ಲಿ ಇವನು ಹೋಗಿ ಪಪ್ಪ ನಾನು ಬ್ಯಾಗ್ ಇಟ್ಕೊತೀನಿ ಅಂತ ಬ್ಯಾಗ್ ಇಟ್ಕೊಡ್ತಾ ಇದ್ದಾನೆ. ಪಪ್ಪನ ಮೇಲೆ ಏನು ಪ್ರೀತಿ ಅಲ್ವಾ. ಕ್ಯೂಟಾಗಿ ರಂಗೋಲಿ ಹಾಕಿದ್ದೆ ನೋಡಿ, ಚೆನ್ನಾಗಿದ್ದರೆ ಎಂದು ಕಾಮೆಂಟ್ ಮಾಡಿ. ಅಯ್ಯೋ ಬಾಗಿಲೆಲ್ಲ ಅಂತ ತುಂಬ ಗಲೀಜಾಗಿಬಿಟ್ಟಿದೆ. ಎಲ್ರಿಗೂ ಗೊತ್ತಿರುತ್ತೆ ಗೌರ್ಮೆಂಟಿಂದ ಮನೆಗೊಂದು ಕೊಳ ಅಂತೇಳಿ ಮಾಡಿದ್ದಾರಲ್ವ. ಸೊ ಅದೇ ಇದರಲ್ಲೆಲ್ಲ ಫುಲ್ ಮನೆಯೆಲ್ಲ ಅಗ್ದುಬಿಟ್ಟಿದ್ದಾರೆ ರೋಡಲ್ಲೆಲ್ಲ. ನಾನು ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ನಾನು ಈ ಥರ ನನಗೋಸ್ಕರ ಅಂತ ದೋಸೆ ಆಗಲಿ ಒಂದು ಇಷ್ಟಪಟ್ಟು ತುಂಬ ರೇರ್. ಆದರೆ ಇವತ್ತು ನನ್ನ ಮಗ ಬಾ ನೀನು ಅಂತ ಹೇಳಿದಾಗ ನಾನು ಒಂದು ದೋಸೆ ಹಾಕ್ಕೊಂಡು ಅವನಿಗೂ ಬೇಜಾರಾಗಬಾರ್ದಲ್ಲ. ದೋಸೆ ಹಾಕ್ಕೊಂಡು ಅವನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಫಿನಿಷ್ ಮಾಡ್ಕೊಂಡು ಬಂದು ಸ್ವಲ್ಪ ಕಿಚನ್ ಟಾಪೆಲ್ಲ ಇರುತ್ತಲ್ವ ನೋಡಿ, ಏನು ಗಲೀಜೇನಾಗಿರಲಿಲ್ಲ. ಯಾಕಂದರೆ ನೈಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೆ ಸ್ವಲ್ಪ ಧೂಳು ಏನಾದರೂ ಇದೆಯಾ ಅಂತ. ಯಾಕಂದರೆ ಅಲ್ಲಿ ಒಂದೊಂದು ಬಾಕ್ಸ್ ತೆಗ್ದಿರ್ತೀವಿ ಏನೋ ಒಂದು ಐಟಮ್ ಬೇಕು ಅಂತ. ಹಾಗಾಗಿ ನೋಡಿ ನನ್ನ ಮಗ ಏನು ಪ್ರೀತಿ ಬರ್ತಾಯಿದೆ ಅವ್ನಿಗೇನು ಅಂದರೆ ಇವಾಗ ಮೊಬೈಲ್ ಬೇಕು. ಅದಕ್ಕೆ ಬೇಗ ಕೆಲಸ ಮಾಡು, ಬೇಗ ವೀಡಿಯೋ ಮಾಡು, ಆಮೇಲೆ ನನಗೆ ಮೊಬೈಲ್ ಕೊಡು ಅಂತ ಕಂಡೀಷನ್ ಹಾಕಿ ಹೋಗ್ತಾ ಇದ್ದಾನೆ. ಬಟ್ ಅದು ಕ್ಯೂಟ್ ಕಂಡೀಷನ್. ಹಾಗೆ ಎಲ್ಲ ಕೆಲಸ ಆಗಿಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ದೋಸೆನೇ ತಿಂದು ಇವಾಗ ಮನೆಯೆಲ್ಲ ಮಧ್ಯಾಹ್ನ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೂ ದೀಪ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಾರ್ಪೆಟ್ ಒಂದು ಹಾಕಿದ್ದೀನಿ ನೋಡಿ. ಕಾರ್ಪೆಟ್ ಸ್ವಲ್ಪ ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಮನೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕಾಣುತ್ತಲ್ವ ಅಂತ. ಇವಾಗೆಲ್ಲ ಆದಮೇಲೆ ಶುಂಠಿ ಟೀ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ತಲೆನೋವು, ಯಾಕೋ ಗೊತ್ತಿಲ್ಲ, ಧೂಳಿಗೆ ಇರಬೇಕೇನೋ. ನನ್ನ ಮಗ ನೋಡಿ ಆಟ ಸಾಮಾನು ಅಷ್ಟೊಂದಿದ್ದು ನೀರಿನ ಕ್ಯಾನಲ್ಲಿ ಆಟಾಡ್ತಾ ಇದ್ದಾನೆ. ಒಂದು ಸೈಡಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸೈಡಲ್ಲೇ ನನ್ನ ಮಗ ಮಾಡೋ ಚೇಷ್ಟೆನ ನೋಡ್ಕೊಂಡು ನಗ್ತಾ ಇದ್ದೆ. ಅವನು ಆಟ ಆಡೋ ವಸ್ತು ಎಲ್ಲ ಇದೆ ಅವನ ಹತ್ರ, ಎಷ್ಟಿದೆ ನೀವೇ ನೋಡಿದ್ದೀರಾ. ಬಟ್ ಅವನಂತೂ ಕಿಚನ್ ಐಟಮಲ್ಲೇ ಫುಲ್ ಆಟ ಸಾಮಾನು ಅಂತ ಅಂದ್ಕೊಳ್ತಾನೆ. ಹಾಗೆ ನಮ್ಮ ಮನೆಯವರು ಬಂದರು, ಕಲ್ಲಂಗಡಿ ತಂದಿದ್ರು, ಅದೇ ಟೆಸ್ಟ್ ಮಾಡ್ತಿದ್ದೀನಿ ಏನಾಗಿದೆ ಚೆನ್ನಾಗಿದೆಯಾ ಅಂತ. ಇವಾಗ ಟೀ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಇಲ್ಲ ಫಸ್ಟ್ ಅವನಿಗೆ ಕಲ್ಲಂಗಡಿ ಕಟ್ ಮಾಡಿಕೊಡು ಅಂದರು. ಅದನ್ನೇ ಇವಾಗ ಕ್ಲೀನ್ ಮಾಡಿ ತೊಳ್ಕೊಬೇಕು ಅಲ್ವ, ಫಸ್ಟ್ ಹೊರಗಡೆಯಿಂದ ಬಂದಿದ್ದಲ್ವ. ಸೊ ತೊಳ್ಕೊಂಡು ಕಟ್ ಮಾಡೋಣ ಅಂತ ಹೋಗುವಾಗ
ನಮ್ಮ ಮನೆಯವರು ಬಿಡಮ್ಮ ನಾನು ಕಟ್ ಮಾಡ್ತೀನಿ, ಹಿಂಗಾಗಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದೆಯಲ್ಲ, ಕಟ್ ಮಾಡೋಕ್ಕಾಗಲ್ಲ, ಕೈಯೆಲ್ಲ ಕುಯ್ಕೊಂಡ್ರೆ ಕಷ್ಟ ಅಂತ. ಅಂದರೆ ಏನು ಕಲರೆಲ್ಲ ಏನಷ್ಟು ರೆಡ್ಡಿಗಿರಲಿಲ್ಲ, ಬಟ್ ಇಟ್ಸ್ ಓಕೆ, ಒಂದು ರೇಂಜಿಗಿತ್ತು. ಬಟ್ ಸ್ವೀಟ್ನೆಸ್ಸು ಅಷ್ಟು ಇರಲಿಲ್ಲ, ಯಾಕಂದರೆ ಒಂದು ಟೇಸ್ಟ್ ಮಾಡಿ ನೋಡಿದೆ, ಸ್ವೀಟು ಅಷ್ಟು ಇರಲಿಲ್ಲ, ಮೀಡಿಯಮ್ ಆಗೇ ಇತ್ತು. ಓಕೆ ಬೇಸಿಗೆಯಲ್ಲಿ ಅಂತೂ ಕಲ್ಲಂಗಡಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಲ್ವಾ, ತಣ್ಣಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಟೀಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೀ ಎಲ್ಲ ಆಗೋಷ್ಟು ನಮ್ಮ ಮನೆಯವರು ಬಂದ್ರಲ್ಲ, ಅವ್ರಿಗೂ ಹಾಕ್ಕೊಟ್ಟೆ ಟೀನ. ಟೀ ಅಂತ ಫುಲ್ ಖಡಕ್ ಆಗಿಬಿಟ್ಟಿದೆ. ನನ್ನ ಮಗ ನೋಡಿ ಯಾವ ಥರ ಮಾಡ್ತಾಯಿದ್ದಾನಂದರೆ, ಮೊಬೈಲ್ಗೋಸ್ಕರ ಕೊಡಲೇಬೇಕು ಅನ್ನೋ ಥರ. ಈ ಸ್ಕೂಲ್ ರಜಾ ಅಂತೂ ಬಂದರೆ ಅವನು ಫುಲ್ ಮೊಬೈಲು ಟಿ ವಿ ಅಂತ, ಯಾಕಂದರೆ ನಾನು ಈಚೆ ಬಿಡಲ್ಲವಲ್ಲ, ಸೊ ಅದಕ್ಕೆ ಎಡಿಕ್ಟ್ ಆಗಿದ್ದಾನೆ. ಸಂಜೆಗೆ ಏನು ಡಿನ್ನರ್ಗಂದರೆ ಅದೇ ಟೊಮೆಟೊ ಗೊಜ್ಜು. ನಮ್ಮನೇಲಿ ಟೊಮೆಟೊ ಗೊಜ್ಜು ಫ್ಯಾನ್ಸ್ ಜಾಸ್ತಿ, ಫಸ್ಟ್ ನಾನೇ ಅಂತ ಹೇಳ್ಬೋದು. ಟೊಮೆಟೊ ಗೊಜ್ಜೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ, ಹಾಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ. ಮತ್ತು ದೋಸೆ ಇಟ್ಟಿತ್ತಲ್ವ, ಅದೇ ದೋಸೆ ಮಾಡ್ತಾಯಿದ್ದೀನಿ. ಇವತ್ತು 3 ಟೈಮ್ ದೋಸೆ ಆಯಿತು. ಅದೇ ನಾನಿವಾಗ ಅಂದ್ಕೊಳ್ತಾ ಇದ್ದೆ, ಈ ಒಂದು ದೋಸೆ ಕತೆ ಅಂತ ನಾನು ಫಿಲ್ಮ್ ಮಾಡ್ಬೋದು ಅಂತ, ಇನ್ಸ್ಪೈರ್ಡ್ ಫಿಲ್ಮ್ ಮಾಡ್ಬೋದು ದೋಸೆ ಹಿಟ್ಟಿಂದ. ದೋಸೆ ಏನು ಇರುತ್ತಲ್ವ, ಅಂದರೆ ಮಾರ್ನಿಂಗ್ಗಿಂತ ಇವಾಗ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಅದು ಮ್ಯಾಜಿಕ್ ಪಾಟ್ ಒಳಗಡೆ ಹಾಕಿಟ್ಟಿದ್ದೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು, ಫರ್ಮೆಂಟ್ ಆಗಿಬಿಟ್ಟಿತ್ತು. ನನ್ನ ಮಗ ನೋಡಿ ನೇಲ್ ಪಾಲಿಶ್ ನೋಡಿ ಪಪ್ಪನ ಕೈಯಲ್ಲಿ ಹಚ್ಚಿಸ್ಕೊಳ್ತಾ ಇದ್ದ ನೇಲ್ ಪಾಲಿಶ್ನ. ಅದು ಪುಟಾಣಿ ಬೆಳಗ್ಗೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆಯಲ್ವಾ. ನಾನಂತೂ ದೋಸೆನ ಫುಲ್ ಏನಂತಾರೆ ಡೆಡಿಕೇಶನ್ ಕೊಟ್ಟು ಮಾಡ್ತೀನಿ. ನನಗೆ ದೋಸೆ ಆಗಲಿ ಚಪಾತಿ ಆಗಲೆಲ್ಲ ಹಾಳಾಗಬಾರ್ದು, ಹಾಳಾಯಿತು ಅಂದರೆ ತಿನ್ನೋಕೆ ಮನಸ್ಸು ಬರಲ್ಲ. ಸೊ ಇದು ನನ್ನ ನೇಚರು. ದೋಸೆ ಒಂಥರ ರೌಂಡಾಗಿ ಗೋಲ್ಡನ್ ಕಲರ್ ಬಂದರೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ನೋಡಿ ದೋಸೆ ಚೆನ್ನಾಗಿದೆ, ಗೋಲ್ಡನ್ ಕಲರ್, 2 ಸೈಡಿಂದನೂ ಗೋಲ್ಡನ್ ಕಲರ್ ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆದಲ್ಲಿ ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.